ಹಾಯ್ ಹಲೋ ನಮಸ್ಕಾರ. ಇದೀಗ ತಾನೇ ಬಂದಿರುವಂತಹ ಮುಖ್ಯ ಮಾಹಿತಿಗಳು. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೋಮವಾರದಿಂದ ಶನಿವಾರದ ಒಳಗೆನೆ ಮತ್ತೊಂದು ಕಂತು ಜಮಾ. ಮಾಧ್ಯಮಗಳ ಮುಂದೆ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ಈ ಮಾಹಿತಿ ಪೂರ್ತಿ ನೋಡಿ. ಮತ್ತೊಂದೆಡೆಯಲ್ಲಿ ನಿಮ್ಮ ಲೀಡರ್ ನಿದ್ದೆ ಮಾಡ್ತಿದ್ದಾನಾ ಎಂದು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ ಕುಮಾರಸ್ವಾಮಿ ಅವರು ಇದೇ ನಡುವೆ ಜನ ನಮಗೆ ಕೊನೆಯ ಬಾರಿ ಅವಕಾಶ ನೀಡಲಿ ಎಂದು ಮನವಿ ಕೂಡ ಮಾಡಿದ್ದಾರೆ. ವಿಡಿಯೋನ ನೀವು ಪೂರ್ತಿ ನೋಡಿ ಸ್ನೇಹಿತರೆ. ನೀವು ಕೂಡ ರೈತರಾಗಿದ್ದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ನಿಮಗೆ ಮತ್ತೊಂದು ಗುಡ್ ನ್ಯೂಸ್. 22ನೇ ಕಂತಿನ ದಿನಾಂಕ ಘೋಷಣೆ ಇದೆ. ಮತ್ತೆ 6,000 ಅಲ್ಲ 12,000 ರೂಪಾಯಿ ಆಗುತ್ತಂತೆ. ಏನಿದು ಮಾಹಿತಿ ಎಂಬುದನ್ನು ಕೂಡ ನೋಡೋಣ. ಇನ್ನು ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಕಲಬುರಗಿ ಜಿಲ್ಲೆ ಬೆನ್ನಲ್ಲೇ ಮತ್ತೊಂದು ಜಿಲ್ಲೆ ರೈತರಿಗೂ ಕೂಡ ಬೆಳೆ ಹಾನಿ ಪರಿಹಾರ ಬಿಡುಗಡೆ. ಸಚಿವರ ಹೇಳಿಕೆ ಎಲ್ಲ ಸುದ್ದಿ ನೋಡೋಣ. ಇನ್ನು ಬಹು ನಿರೀಕ್ಷಿತ ಕೇಂದ್ರದ ಬಜೆಟ್ ಬಗ್ಗೆ ದಿನಾಂಕ ಘೋಷಣೆ. ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ, ಸಭೆ ಮೇಲೆ ಸಭೆ ಮಾಡುತ್ತಿರುವ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ಮಾಧ್ಯಮಗಳ ಮುಂದೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಈಗ ಇತ್ತೀಚೆಗೆ ಒಂದು ವಾರದಿಂದ ವಿಧಾನಸಭಾ ಕಲಾಪದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ಮಾಡಲಾಗುತ್ತಿದೆ. ಬಿಜೆಪಿ ನಾಯಕರು ದಾಖಲೆಗಳ ಸಮೇತ 2 ತಿಂಗಳ ಹಣ ಮಿಸ್ ಆಗಿರೋ ಬಗ್ಗೆ ಖಚಿತಪಡಿಸಿದ್ದು. ಇದೇ ಮಧ್ಯೆ ಹಣ ಬಿಡುಗಡೆ ವಿಚಾರವಾಗಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಎಂದು ಮಹಿಳೆಯರು ಕಾದು ಕುಳಿತಿದ್ದು, ಇಂತಹ ಸಮಯದಲ್ಲಿ ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರಶ್ನೆಯೊಂದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಡಿಸೆಂಬರ್ 22 ಅಂದ್ರೆ ಇಂದಿನಿಂದ ಶನಿವಾರದ ಒಳಗಡೆಗೆ 24ನೇ ಕಂತು ಕೂಡ ಬಿಡುಗಡೆ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಈಗಾಗಲೇ 24ನೇ ಕಂತಿನ ಹಣ ಬಿಡುಗಡೆಗೆ ಹಣಕಾಸು ಇಲಾಖೆ ಒಪ್ಪಿಗೆ ಕೊಟ್ಟಿದೆ. ಮುಂದಿನ ವಾರ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳಿಗೆ ಜಮೆ ಆಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದೇ ನಡುವೆ ಸ್ನೇಹಿತರೆ ಒಂದು ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ. ಅದೇನೆಂದ್ರೆ ಸತ್ತವರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಬ್ರೇಕ್ ಹಾಕಲಾಗುತ್ತೆ ಮತ್ತು ಹಣ ಜಮಾ ಆಗಿದ್ದನ್ನ ವಾಪಸ್ ಕೂಡ ಪಡೆದುಕೊಳ್ಳುತ್ತಾರಂತೆ. ಹೌದು, ಸತ್ತವರ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿರೋ ವಿಚಾರವಾಗಿ ಮಾತನಾಡಿದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೋಡ್ರಿ, ಈ ಬಗ್ಗೆ ಈಗಾಗಲೇ 2 ಬಾರಿ ಸಭೆ ಮಾಡಿದ್ದೇವೆ. ಸತ್ತವರ ಅಕೌಂಟ್ಗೆ ಹಣ ಸಂದೇಹವಾದ್ರೆ ತಕ್ಷಣ ಅದು ನಮಗೆ ಗೊತ್ತಾಗಲ್ಲ. ಅದಕ್ಕಾಗಿನೇ ಸಾಫ್ಟ್ವೇರ್ ಅಭಿವೃದ್ಧಿ ಮಾಡುತ್ತಿದ್ದೇವೆ. ಮರಣ ಪ್ರಮಾಣ ಪತ್ರಗಳನ್ನ ಅಂಗನವಾಡಿ ಕಾರ್ಯಕರ್ತರು ಸದ್ಯ ಪರಿಶೀಲನೆ ಮಾಡುತ್ತಿದ್ದು, ಹಾಗಾಗಿ ಹಲವರ ಹಣವನ್ನ ಸದ್ಯಕ್ಕೆ ತಡೆ ಹಿಡಿದಿದ್ದೇವೆ. ತಪ್ಪಾಗಿ ಒಂದು ವೇಳೆ ಹಣ ಸಂದೇಹವಾಗಿದ್ರೆ ಆ ಒಂದು ಹಣವನ್ನ ವಾಪಸ್ ಪಡೆಯುವ ಹೊಣೆಗಾರಿಕೆ ಕೆಲ ಬ್ಯಾಂಕ್ನವರಿಗೆ ಸೂಚನೆ ಕೊಟ್ಟಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಇನ್ನು ಇದೇ ನಡುವೆ ಮಾಧ್ಯಮದವರು ಈಗ ಯಾವ ಕಂತು ಬಿಡುಗಡೆ ಆಗುತ್ತಿದೆ, ಯಾವ ತಿಂಗಳದ್ದು ಎಂದು ಕೇಳಿದ್ದು, ಅದಕ್ಕೆ ಉತ್ತರ ಕೊಟ್ಟಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಸೋಮವಾರದಿಂದ ಪ್ರತಿ ಯಜಮಾನ್ಯರ ಬ್ಯಾಂಕ್ ಖಾತೆಗೆ 1 ಕಂತಿನ ಹಣ ಬಿಡುಗಡೆ ಮಾಡುತ್ತಿದ್ದೇವೆ. ನಾನು ಯಾವಾಗಲೂ ಕಂತು ಅಂತ ಹೇಳ್ತೀನಿ ಹೊರತು ಯಾವ ತಿಂಗಳು ಎಂಬ ಹೆಸರು ಹೇಳಲ್ಲ. ಈಗಾಗಲೇ ಆರ್ಥಿಕ ಇಲಾಖೆ ನಮಗೆ 24ನೇ ಕಂತಿನ ಹಣ ಬಿಡುಗಡೆಗೆ ಒಪ್ಪಿಗೆ ಸಿಕ್ಕಿದೆ. ಈ ಒಂದು ಕಂತು ಶೀಘ್ರವೇ ಜಮೆ ಆಗುತ್ತೆ. ರಾಜ್ಯದ 1,26,00,000 ಫಲಾನುಭವಿಗಳಿಗೆ 24ನೇ ಕಂತು ಸೋಮವಾರದಿಂದ ಮುಂದಿನ ಶನಿವಾರದೊಳಗೆನೆ ಜಮೆ ಆಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ನಿಮ್ಮ ಲೀಡರ್ ನಿದ್ದೆ ಮಾಡ್ತಿದ್ದಾನ ಎಂದು ಮಾಧ್ಯಮಗಳ ಮುಂದೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ಹೌದು ಸ್ನೇಹಿತರೆ, ಹಾಸನ ಜಿಲ್ಲೆಯಲ್ಲಿ ಮಾಹಿತಿ ಕೊಟ್ಟಂತ ಕುಮಾರಸ್ವಾಮಿ ಅವರು ಏನೆಲ್ಲ ಲೂಟಿ ಆದ್ರೂ ಈ ದೇಶ ಈಗಲೂ ಕೂಡ ಬದುಕಿದೆ. ಈಗ ಯಾರು ಲೂಟಿ ಮಾಡ್ತಾ ಇದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತು. ಈಗಲೂ ಕೂಡ ಸಂಪತ್ತು ಎಲ್ಲ ಇದೆ. ಆದ್ರೆ ಇದನ್ನ ತಗೊಂಡು ಏನು ಮಾಡೋಣ, ಯಾವನೂ ಕೂಡ ಸರಿಯಾಗಿ ನಿದ್ದೆ ಮಾಡೋಕು ಕೂಡ ಆಗ್ತಿಲ್ಲ. ಇನ್ನು ನಿಮ್ಮ ಲೀಡರ್ ಯಾರೋ CM ಆಗ್ಬೇಕು ಅಂತಾನಲ್ಲ, ಅವನು ನಿದ್ದೆ ಮಾಡ್ತಿದ್ದಾನ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ದಾರೆ. ಮತ್ತೆ ಮುಂದುವರೆದು ಮಾತನಾಡಿದಂತ ಕುಮಾರಸ್ವಾಮಿ ಅವರು, ನನ್ನಲ್ಲಿ ಯಾವುದೇ ಸಣ್ಣತನ ಇಲ್ಲ. ಮುಕ್ತ ತೀರ್ಮಾನ ಮಾಡಲು ಬಿಜೆಪಿ ಜೊತೆಗೆ ಸಂಬಂಧ ಬೆಳೆಸಿದೆ. ಕಾಂಗ್ರೆಸ್ಸು ಈಗಾಗಲೇ ನಾನು ನೋಡಿಯಾಗಿದೆ. ದೇವೇಗೌಡರು ಕಾಂಗ್ರೆಸ್ ನಂಬಿ ಅವರ ಜೀವನ ಹಾಳು ಮಾಡಿಕೊಂಡ್ರು. ದೇವೇಗೌಡರ ಜೀವನ ರಾಜಕೀಯವಾಗಿ ಹಾಳಾಗಲು ಕಾಂಗ್ರೆಸ್ಸೇ ಪ್ರಮುಖ ಕಾರಣ ಎಂದು ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ಇದೇ ಮಧ್ಯೆ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನನಗೆ ಕಾಡಿಗೆ ಹೋಗಬೇಕು ಎನಿಸುತ್ತೆ ಎಂದು ಹೇಳುವ ಮೂಲಕ ಕುಮಾರಸ್ವಾಮಿ ಅವರು ವೈರಾಗ್ಯದ ಬಗ್ಗೆ ಮಾತನಾಡಿದ್ದಾರೆ. ಹೌದು, ನಾನು ಮತ್ತೆ CM ಆಗಬೇಕು ಎನ್ನುವ ಆಸೆ ನನಗೆ ಇಲ್ಲ. ನಾನು ಬದುಕಿರುವವರೆಗೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಬರುವ ಬಡವನಿಗೆ ಏನಾದರೂ ಶಕ್ತಿ ತುಂಬಲು ಸಾಧ್ಯವಿದೆ ಎಂಬುದೇ ನನ್ನ ಒಂದು ದೊಡ್ಡ ಚಿಂತೆ ಆಗಿದೆ. ದೇವರು ನನಗೆ
ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ, ಎಲ್ಲವನ್ನೂ ಕೂಡ ನೋಡಿಯಾಗಿದೆ. ಈಗ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಯಾರ ಕೈಗೂ ಸಿಗದೆ ಒಂದು ಅರಣ್ಯಕ್ಕೆ ಹೋಗಿ ಗುಪ್ತವಾಗಿ ಇರಬೇಕು ಅನಿಸುತ್ತೆ ಎಂದು ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇದೇ ನಡುವೆ ಸ್ನೇಹಿತರೆ, ರಾಜ್ಯದ ಜನ ನಮಗೆ ಮತ್ತೊಂದು ಕಡೆಯ ಅವಕಾಶ ಕೊಡಬೇಕು ಎಂದು ಕೂಡ ಮನವಿ ಮಾಡಿದ್ದಾರೆ. ಹೌದು, ದೇವರು ನನಗೆ 5 ಬಾರಿ ಜೀವನ ಕೊಟ್ಟಿದ್ದಾನೆ, ನನಗೆ 5ನೇ ಬಾರಿ ಭಗವಂತ ಲೈಫ್ ಕೊಟ್ಟಿದ್ದಾನೆ. ಕಡೆಯ ಬಾರಿ ರಾಜ್ಯದ ಜನ ಒಂದು ಅವಕಾಶ ನಮಗೆ ಕೊಡಲಿ. ಕೇಂದ್ರ ಸರ್ಕಾರ, ಯಾವ ಸರ್ಕಾರ ಆರ್ಥಿಕ ನೆರವು ಕೂಡ ನನಗೆ ಬೇಕಿಲ್ಲ. 2 ಬಾರಿ ಮುಖ್ಯಮಂತ್ರಿಯಾಗಿ ನನಗೆ ಎಲ್ಲ ಅನುಭವವಾಗಿದೆ. ಖಜಾನೆ ಖಾಲಿ ಮಾಡುವುದು ಕೂಡ ಬೇಕಾಗಿಲ್ಲ, ಹಾಗೇನೆ ಅಭಿವೃದ್ಧಿ ಮಾಡಬಹುದು ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ. ನೀವು ಕೂಡ ರೈತರಾಗಿದ್ದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಕಮೆಂಟ್ ನಲ್ಲಿ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗಿರುವ 2,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾವಾಯ್ತಾ ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ದೇಶದ ಕೋಟ್ಯಾಂತರ ರೈತರಿಗೆ ಇಲ್ಲಿಯವರೆಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನವರೆಗೆ ಹಣ ಹಾಕಲಾಗಿದೆ. ಹೌದು, ಫೆಬ್ರವರಿಯಲ್ಲಿ 19ನೇ ಕಂತು, ಆಗಸ್ಟ್ ನಲ್ಲಿ 20ನೇ ಕಂತು ಮತ್ತು ಇತ್ತೀಚೆಗೆ ನವೆಂಬರ್ ತಿಂಗಳಲ್ಲಿ 21ನೇ ಕಂತು ಹಾಕುವ ಮೂಲಕ 2025ರಲ್ಲಿ ಕೇಂದ್ರದ ಸರ್ಕಾರ ಪ್ರತಿ ರೈತರಿಗೆ 6,000 ರೂಪಾಯಿ ಜಮೆ ಮಾಡಿದೆ. ಈಗ ಕೋಟ್ಯಾಂತರ ರೈತರು 22ನೇ ಕಂತಿಗಾಗಿಯೂ ಕೂಡ ಕಾತುರದಿಂದ ಕಾಯುತ್ತಿದ್ದು, ಇದೇ ಬೆನ್ನಲ್ಲೇ ಒಂದು ಮಾಹಿತಿ ಬೆಳಕಿಗೆ ಬಂದಿದೆ. ಹೌದು ಸ್ನೇಹಿತರೆ, ಫೆಬ್ರವರಿ 28, 2026ರಲ್ಲಿ 22ನೇ ಕಂತು ಜಮಾವಾಗಲಿದೆ ಎಂದು ಗೂಗಲ್ ನಲ್ಲಿ ಮಾಹಿತಿ ಅಪ್ಡೇಟ್ ಆಗಿದ್ದು, ಇನ್ನು ಇದೇ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವರ್ಷ ಕೇಂದ್ರ ಸರ್ಕಾರ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೊತ್ತ 6,000 ರೂಪಾಯಿ ಇದ್ದಿದ್ದನ್ನು 12,000 ರೂಪಾಯಿಗೆ ಏರಿಕೆ ಮಾಡುತ್ತೆ ಎಂಬ ಒಂದು ಸುದ್ದಿ ಹರಿದಾಡಿದ್ದು, ಈ ಬಗ್ಗೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಸ್ಪಷ್ಟನೆ ಕೊಟ್ಟಿದೆ. ಹೌದು, ಕಳೆದ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೊತ್ತ ದುಪ್ಪಟ್ಟು ಮಾಡಲಾಗುತ್ತೆ ಎಂಬ ಸುದ್ದಿ ವ್ಯಾಪಕವಾಗಿ ಹರಿದಾಡಿದೆ. ಈ ಬಗ್ಗೆ ಸಂಸತ್ನಲ್ಲಿ ಕೇಳಲಾದ ಪ್ರಶ್ನೆಗೆ ಕೃಷಿ ಸಚಿವಾಲಯ ಉತ್ತರ ಕೊಟ್ಟಿದ್ದು, ಸದ್ಯಕ್ಕೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ 6,000 ರೂಪಾಯಿಂದ 12,000 ರೂಪಾಯಿಗೆ ಏರಿಸುವ ಯಾವುದೇ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಂದ್ರೆ ಸ್ನೇಹಿತರೆ, ರೈತರು ಎಂದಿನಂತೆ ವರ್ಷಕ್ಕೆ 3 ಕಂತುಗಳಲ್ಲಿ 6,000 ರೂಪಾಯಿ ಮಾತ್ರ ಪಡೆಯಲಿದ್ದಾರೆ ಎಂಬುದು ಮತ್ತೊಮ್ಮೆ ಖಚಿತವಾಗಿದೆ. ನೀವು ಕೂಡ ಏನಾದರೂ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಕಮೆಂಟ್ ನಲ್ಲಿ PM ಕಿಸಾನ್ ಎಂದು ಕಮೆಂಟ್ ಮಾಡಿ. ಮತ್ತು ಈ KYC ಪೂರ್ಣಗೊಳಿಸಿದವರಿಗೆ, ಭೂ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ರೈತರಿಗೆ ಈ ಒಂದು ಮುಂದಿನ ಕಂತು ಜಮಾ ಆಗುತ್ತೆ ಎಂದು ಹೇಳಲಾಗಿದೆ. ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಕೂಡ ಮಾಡಿಕೊಳ್ಳಿ. ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಕಲಬುರಗಿ ಜಿಲ್ಲೆ ಬೆನ್ನಲ್ಲೇ ಮತ್ತೊಂದು ಜಿಲ್ಲೆ ರೈತರಿಗೆ ಬೆಳೆ ಹಾನಿ ಪರಿಹಾರ ಶೀಘ್ರವೇ ಜಮೆ ಆಗಲಿದೆ. ಹೌದು, ಬೀದರ ಜಿಲ್ಲೆ ರೈತರಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಬೀದರ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ 1,86,426 ರೈತರ ಬ್ಯಾಂಕ್ ಖಾತೆಗಳಿಗೆ 17 ಹಂತಗಳಲ್ಲಿ ಒಟ್ಟು 261 ಕೋಟಿ ರೂಪಾಯಿ ಪರಿಹಾರ ಜಮೆ ಮಾಡಲಾಗುತ್ತಿದೆ ಎಂದು ಬೀದರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಈಶ್ವರ ಖಂಡ್ರೆ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಬೀದರ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟಂತೆ ಇವರು, ಬೀದರ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಪ್ರವಾಹದಿಂದ ಬೆಳೆ ಹಾನಿಯಾದ ರೈತರಿಗೆ NDRF ಹಾಗೂ SDRF ನಿಂದ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಪರಿಹಾರ ಕೊಡಲಾಗುತ್ತಿದೆ. ಇಲ್ಲಿ ಪ್ರತಿ ಹೆಕ್ಟೇರ್ ಮಳೆ ಆಶ್ರಿತ ಬೆಳೆಯಾಗಿದ್ರೆ 8,500 ರೂಪಾಯಿ, ನೀರಾವರಿ ಬೆಳೆಯಾಗಿದ್ರೆ 17,000 ಮತ್ತು ಬಹುವಾರ್ಷಿಕ ಬೆಳೆಯಾಗಿದ್ರೆ 22,500 ರೂಪಾಯಿಯಂತೆ ರೈತರಿಗೆ ಒಟ್ಟು 10 ಹಂತಗಳಲ್ಲಿ ಜಮೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಕೂಡ ರೈತರಾಗಿದ್ದು ನಿಮ್ಮ ಬೆಳೆ ಹಾನಿಯಾಗಿದ್ರೆ ಕಮೆಂಟ್ ನಲ್ಲಿ ಯಾವ ಬೆಳೆ ಬೆಳೆಯುತ್ತೀರಾ, ಯಾವ ಊರು ಕಮೆಂಟ್ ಮಾಡಿ. ಇದೀಗ ಬೀದರ ಜಿಲ್ಲೆಯ ಮುಂಗಾರು ಹಂಗಾಮಿನಲ್ಲಿ ಸೋಯಾಬೀನ್, ತೊಗರಿ, ಉದ್ದು, ಹೆಸರು ಮತ್ತು ಹತ್ತಿ ಬೆಳೆದಿದ್ದು ಈ ಜಿಲ್ಲೆ ರೈತರಿಗೆ ಹಣ ಜಮಾ ಆಗಲಿದೆ ಎಂದು ಮಾಹಿತಿ ಬಂದಿದೆ. ಬನ್ನಿ ಸ್ನೇಹಿತರೆ, ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ. 2026 ಪ್ರಾರಂಭವಾಗುವ ಮುನ್ನವೇ ಕೇಂದ್ರದ ಸರ್ಕಾರ ಬಜೆಟ್ನ ದಿನಾಂಕವನ್ನ ಅಂತಿಮಗೊಳಿಸಿದೆ. ಹೌದು ಸ್ನೇಹಿತರೆ, ಕೇಂದ್ರದ ಬಜೆಟ್ ಬಗ್ಗೆ ಇಡೀ ದೇಶಕ್ಕೆ ಕುತೂಹಲ ಇರುತ್ತೆ. ಈ ಬಾರಿ ಬಜೆಟು 2026 ಫೆಬ್ರವರಿ 1ರಂದು ನಡೆಯಲಿದೆ. ಹೌದು, 2017ರಿಂದಲೂ ಪ್ರತಿ ವರ್ಷ ಫೆಬ್ರವರಿ 1ರಂದೇ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡುತ್ತಿದ್ದು, ಈ ಒಂದು ಸಂಪ್ರದಾಯ 2026ರಲ್ಲೂ ಮುಂದುವರಿಸಲು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭಾನುವಾರವಾಗಿದ್ರು ಕೂಡ ಅದೇ ದಿನ ಬಜೆಟ್ ಅನ್ನ ಮಂಡಿಸುತ್ತಾರಂತೆ. ಹೌದು ಸ್ನೇಹಿತರೆ, ಬಜೆಟ್ ಮಂಡನೆಯಲ್ಲಿ ಮತ್ತೆ ಯಾವುದೇ ವ್ಯತ್ಯಾಸವಿಲ್ಲ. ಫೆಬ್ರವರಿ 1 ರವಿವಾರವಾಗಿದ್ದು, ಆದರೂ ಕೂಡ ಅದೇ ದಿನದಂದು ಹಣಕಾಸು ಖಾತೆ ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು 2026-27ನೇ ಸಾಲಿನ ಕೇಂದ್ರದ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಈ ಬಾರಿಯ ಬಜೆಟ್ ನಲ್ಲಿ ನಿಮ್ಮ ನಿರೀಕ್ಷೆ ಏನು? ಹೌದು ಸ್ನೇಹಿತರೆ, ಅದನ್ನು ನೀವು ಕಮೆಂಟ್ ಮಾಡಿ. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಪೂರ್ವಭಾವಿ ಬಜೆಟ್, ಯಾವ ರೀತಿ ಬಜೆಟ್ ಅನ್ನ ಮಂಡಿಸಬೇಕು, ಯಾವ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಮೀಸಲಿಡಬೇಕು, ಹೊಸದಾದ ಯೋಜನೆಗಳು ಯಾವುದು ಜಾರಿಗೆ ತರಬೇಕು, ಎಲ್ಲ ಒಂದು ಕುರಿತಂತೆ ಚರ್ಚೆ ಮಾಡಲಾಗುತ್ತಿದ್ದು, ನಿಮ್ಮದು ಏನಾದರೂ ನಿರೀಕ್ಷೆ ಇದ್ರೆ ಅದನ್ನ ಈಗಲೇ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ವಿಡಿಯೋನ ಆದಷ್ಟು ಲೈಕ್ ಮಾಡ್ತಾ, ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.